ಚೆರ್ರಿ ಕೆಫೆಗೆ ಹೋಗೋಣ. ಚೆರ್ರಿ ಕೆಫೆಗೆ ಹೋಗೋಣ ಅಂತ ಯಾರನ್ನ ಕೇಳಕತ್ತಂತ ಹೇಳ್ತೇನೆ ಬರ್ರಿ. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ವಿಶಾಲಕ್ಷ್ಮಿ ನಗರ ವ್ಲಾಗ್ಸ್. ಏನಾದ್ರು ಕೋಲ್ಡ್ ಕುಡಿ ಬಹಳ ಇಷ್ಟ ಆಗ್ಬಿಡುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಳಗೆ ಏನು ತರ್ಸೀನಿ ಅಂತ ನೋಡೋಣ ಬರ್ರಿ. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ವಿಶಾಲಕ್ಷ್ಮಿ ನಗರ ವ್ಲಾಗ್ಸ್. ನಾವಿವತ್ತು ಎಲ್ಲಿಗೆ ಹೊಂಟೇವೆ ಅಂತ ಹೇಳ್ತೇನಂತ ಅನ್ಗೋಡ್ದಾಗ ಗೊತ್ತಾಗ್ಬಿಡುತ್ತೆ ನೋಡ್ರಿ. ನಾವು ಇವತ್ತು ಬಂದಿದ್ದು ಅನ್ವೀಕ್ಷಾ ಸ್ಟ್ರೀಟ್ ಬೈಟ್ಸಿಗೆ. ಬಟ್ ಏನು ಸ್ಪೆಷಲ್ ಐತಿ, ನಾವು ಯಾಕೆ ಇಲ್ಲಿಗೆ ಬಂದೀವಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಕಂಪ್ಲೀಟ್ ವಿಡಿಯೋ ನೋಡ್ರಿ, ಅಂದ್ರೆ ಗೊತ್ತಾಗ್ತೈತಿ. ಇನ್ನು ಆ್ಯಕ್ಚುಲಿ ಚೆರ್ರಿ ಕೆಫೆಗೆ ಹೋಗೋದಿತ್ತು ರೀ, ಬಟ್ ಯಾಕೆ ಹೋಗಲಿಲ್ಲ ಅಂದರೆ ಇದು ನಮ್ಮ ಮನೆಗೆ ಭಾಳ ನಿಯರ್ ಐತಿ. ಆದರೆ ಏನಾಯ್ತು ನೋಡ್ರಿ, ಮಳೆ ಬಂದುಬಿಡ್ತು. ನಾವು ಹೋಗಿ ಕೂತ್ಕೊಳ್ಗೊಡ್ದು ಅಂತಂದ್ರೆ ಇನ್ನೊಂದು ಸಾರಿ ಚೆರ್ರಿ ಕೆಫೆಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ವಿ. ಇನ್ನು ಇಲ್ಲೇ ದಾಬೇಲಿ ಸ್ಪೆಷಲ್ ಇರ್ತೈತೆ ರೀ. ನನಗೆ ಬೆಳಗಾವಿ ಬಿಟ್ಟರೆ ಇಲ್ಲಿ ದಾಬೇಲಿ ಭಾಳ ಇಷ್ಟ ಆಗ್ತೈತಿ. ನಾವು ಭಾಳ ಸರಿ ತರಿಸಿ ತಿಂದಿದ್ದೇವೆ. ಮತ್ತು ಇನ್ನೊಂದು ಸ್ಪೆಷಲ್ ಏನಂದ್ರೆ ಪಾನಿಪುರಿ ಮತ್ತು ಬೇಲ್ಪುರಿ ಅದೆಲ್ಲ ಇರ್ತೈತಿ. ಇತ್ತೀಚೆಗೆ ಸ್ಟಾರ್ಟ್ ಮಾಡ್ಯಾರ. ಹೀಗಾಗಿ ನಮ್ಮ ಮಕ್ಕಳಿಬ್ಬರು ಇಲ್ಲಿಗೆ ಹೋಗೋಣ ಅಂತಂದ್ರೆ ಅದ್ರ ಸಲುವಾಗಿ ಇಲ್ಲಿಗೆ ಬಂದ್ವಿ. ಸ್ವಲ್ಪ ಸಾಕಾಶ್ ಸರ್. ನಾವು ಫಸ್ಟ್ ಪಾನಿಪುರಿ ಟೇಸ್ಟ್ ಮಾಡೋದಿತ್ತು ರೀ, ಯಾಕಂದ್ರೆ ಭಾಳ ಜನ ಹೇಳಿದ್ರೆ ಪಾನಿಪುರಿ ಮಸ್ತ್ ಅಂತ ಹೇಳಿಲ್ಲ. ಇನ್ನು ದಾಬೇಲಿ ಅಂತ ಮೊದಲೇ ಟೇಸ್ಟ್ ಮಾಡಿದ್ವಿ. ಮನೆಗೆ ಒಂದು 3-4 ಸರಿ ತರಿಸಿ ತಿಂದಿದ್ವಿ. ಅದಕ್ಕೆ ಪಾನಿಪುರಿ ಶಿವಪುರಿ ತರಿಸಿದ್ವಿ ರೀ. ಭಾರಿ ಐತ್ರಿ ಪಾನಿಪುರಿ ಶಿವಪುರಿ. ಇಲ್ಲ ಚಲೋ ಐತಿ. ಧ್ರುವ ಯು ಲವ್ ಇಟ್ ಸೋ ಮಚ್. ನನ್ನ ಮಗ ಅಂತೂ ವಿಡಿಯೋ ಮಾಡ್ತೀನಿ ಅಂದ್ಕೊಳ್ಳಿ ಮಸ್ತ್ ಐತಿ ಅಂತ ಹೇಳ್ತಾನೆ ರೀ. ಆಮೇಲೆ ದಾಬೇಲಿನೂ ಬಂತ್ರಿ. ದಾಬೇಲಿ ಟೇಸ್ಟ್ ಅಂತೂ ಹೇಳೋಕ್ಕಾಗಂಗಿಲ್ಲ ರೀ, ಯಾಕಂದರೆ ಬಟರ್ ದಾಬೇಲಿ, ಚೀಸ್ ದಾಬೇಲಿ ಮಸ್ತ್ ಇರ್ತ್ರಿ. ಮತ್ತು ಬಾಜುನ ಪಾವ್ ಭಾಜಿ ಇತ್ತು, ಅದನ್ನು ಕೂಡ ತರಿಸ್ಕೊಂಡು ಆಮೇಲೆ ನಮ್ಮ ಮನೆಯವರು ಟೀ ತಂದು ಕೊಟ್ಟರಿ. ಟೀ ಅಂತೂ ಬೇಕ್ರಿ ನಮಗೆ. ಟೀ ಇಲ್ಲಂದ ನಡೆಯೋದಿಲ್ಲ. ಟೀನೂ ಸಖತ್ತಾಗಿತ್ತು. ಟೀ ಕುಡಿದು ಅಲ್ಲಿಂದ ಬಿಟ್ಟು ಮನೆಗೆ ಬಂದಮೇಲೆ ನೋಡ್ರಿ ಏನು ಸ್ಪೆಷಲ್ ಐತೆ ಅಂತ ಗೊತ್ತಾದ್ರಿ. ಇದ್ರ ಸಲುವಾಗಿಯೇ ನಾವು ಅಲ್ಲಿಗೆ ಹೋಗಿದ್ದ. ಆ್ಯಕ್ಚುಲಿ ಮೊದಲೇ ಕಮಿಟ್ಮೆಂಟ್ ಆಗಿತ್ತು, ರಾತ್ರಿ ಪಾರ್ಟಿ ಇರೋಂಗಿಲ್ಲ. ಓನ್ಲಿ ಏನಿರ್ತೈತಪ್ಪ ಅಂದ್ರೆ ಚಾಟ್ಸ್ ಅಂತ ಹೇಳಿ, ಅದು ಅನ್ವೀಕ್ಷಾ ಒಳಗಿಂದ ಬೇಕು ಅಂತ ಹೇಳಿ ಧ್ರುವಂದು ಮತ್ತು ಭೂವಿಂದು ಏನಾಗಿತ್ತು ಅಂತಂದ್ರೆ ಕಂಡೀಷನ್ ಆಗಿತ್ತು ರೀ. ಸೊ ಹಿಂಗಾಗಿ ಅಲ್ಲಿ ತೊಗೊಂಡ್ವಿ. ಕೇಕ್ ಮಾತ್ರ ಮಸ್ತ್ ಆಗಿತ್ತು ರೀ. ಕೇಕ್ ಎಲ್ಲಿ ಮಾಡಿಸಿದ್ದೆ ಅಂದ್ರೆ ಮಫಿನ್ ಟಾಪ್ ಅಂತ ಹೇಳಿ ಅಲ್ಲಿ ಮಾಡಿಸಿದ್ದೆ. ನಾನು ಸ್ಟೋರಿ ಹಾಕಿದಾಗ ಭಾಳ ಜನ ನಾನು ಕೇಳಿದ್ರಿ, ನೀವು ಎಲ್ಲಿ ಮಾಡಿಸಿದ್ರಿ ಕೇಕ್ ಅಂತ ಹೇಳಿ. ನಾನು ಇದೇ ಥರ ಮಾಡಿಸ್ಬೇಕಂತ ಹೇಳಿ ಇನ್ಸ್ಟಾಗ್ರಾಮ್ನೇ ಸರ್ಚ್ ಮಾಡಿ ಅವ್ರು ಡಿಸೈನ್ ಕೊಟ್ಟಿದ್ದೆ. ಅದನ್ನು ನಾ ಹೆಂಗೆ ಅಂದ್ಕೊಂಡೀನಿ ಅದೇ ಥರ ಮಾಡಿಕೊಟ್ರಿ. ನಾವು 2 ಡಿಸೈನ್ ಸೆಲೆಕ್ಟ್ ಮಾಡಿದೆ, 2 ಮಾಡಿಕೊಡ್ತೀನಿ ಅಂದ್ರೆ ಇದನ್ನು ಫೈನಲ್ ಮಾಡಿದ್ವಿ ನಾವು. ನಿಮಗೆ ಫೋನ್ ನಂಬರ್ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಮಾಡಿರಿ. ನಾ ಕಮೆಂಟ್ ಮಾಡಿದರೆ ಡಿಸ್ಕ್ರಿಪ್ಷನ್ ಒಳಗೆ ಶೇರ್ ಮಾಡ್ತೇನೆ ಅಂತ. ಸೊ ಅದಾದಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ರೀ. ಬಟ್ ಕೇಕ್ ಕಟ್ಟಿಂಗ್ ಆದಮೇಲೆ ಒಂದು ಕಾಮಿಡಿ ಸೀನ್ ಏನಾಯ್ತು ಅಂತಂದ್ರೆ ರೀ, ಆ್ಯಕ್ಚುಲಿ ನಮ್ಮ ಯಜಮಾನ್ರಿಗೆ 31 ಮಗುದು 42 ವರ್ಷ ಸ್ಟಾರ್ಟ್ ಆಯಿತು. ನಾವು ಅದನ್ನು ಫನ್ನಿ ವಿಡಿಯೋ ಮಾಡ್ಬೇಕಂಥೇಳಿ ಏನು ಮಾಡಿದೆ ಅಂದ್ರೆ ಮೊದಲು ಪ್ಲ್ಯಾನ್ ಮಾಡಿದೆ. ಅದೇ ಥರ ನೋಡ್ರಿ, ಅದನ್ನು 42 ಇಟ್ಟೆ. ನಮ್ಮ ಯಜಮಾನ್ರು ಅದನ್ನು 24 ಮಾಡಿದರು. ಸೊ ಅವರು ಕೂಡ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಅದು 24, 42 ಅಂತೇಳಿ. ಯಾರಿಗೆ ಇಷ್ಟ ಆಗ್ತದೆ ಹೇಳ್ರಿ, ಏಜ್ ಆಗಿದೆ ಅಂತ ಹೇಳೋಕೆ. ಡೆಫಿನೆಟ್ಲಿ ಇದೊಂದು ಫನ್ನಿ ವಿಡಿಯೋ ಮೊದಲೇ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದನ್ನ ಮಾಡಿದ್ವಿ ರೀ. ಹಿಂಗಿತ್ತು ನೋಡಿರಿ ಬರ್ಡೇ ಸೆಲೆಬ್ರೇಷನ್ನ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಭೇಟಿ ಆಗ್ತೀನಂತ್ರಿ. ಥ್ಯಾಂಕ್ ಯು.